ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ನಿನ್ನೆ ಪರಮ ಪೂಜ್ಯ ಲಿಂಗಾನಂದ ಸ್ವಾಮಿಗಳ ಲಿಂಗೈಕ್ಯ ದಿನ, ಜೂನ್ 30. ಧಾರವಾಡದಲ್ಲಿ ಮಠಾಧೀಶರ ಒಕ್ಕೂಟ ಅನೇಕ ಜನ ಸ್ವಾಮಿಗಳು, ನೂರಾರು ಜನ ಸ್ವಾಮೀಜಿಗಳು ಮತ್ತು ಮಾತಾಜಿಗಳು ಎಲ್ಲರೂ ಸೇರ್ಕೊಂಡಿದ್ರು. ಯಾಕೆ ಈ ಸಂದರ್ಭದಲ್ಲಿ ಅದನ್ನ ನೆನಪು ಮಾಡ್ತೀನಿ ಅಂದ್ರೆ, ಈ 11 ಲಕ್ಷಣಗಳು ಹೇಳ್ತಾ ಇದ್ದೀನಿ ಧರ್ಮದ ಬಗ್ಗೆ. ಧರ್ಮವನ್ನು ಕುರಿತು 11 ಲಕ್ಷಣಗಳು. ಯಾವ ಧರ್ಮಕ್ಕೆ ಆ 11 ಲಕ್ಷಣಗಳಿರ್ತಾವೋ ಅದು ಪರಿಪೂರ್ಣ ಧರ್ಮ ಅಂತ ಹೇಳ್ತಾ ಇದ್ರು. ಮಾತಾಜಿಯವರು, ಮಾತೆ ಮಾದೇವಿಯವರು MA ಫಿಲಾಸಫಿ ಮಾಡಿದ್ರು. ಪೂಜ್ಯ ಲಿಂಗಾನಂದ ಗುರುಗಳು ಅವರು ಫಿಲಾಸಫಿ ಅರ್ಧ, ಅಂದ್ರೆ MA ಕಂಪ್ಲೀಟ್ ಆಗಲಿಲ್ಲ, ಓದನ್ನ ನಿಲ್ಲಿಸ್ಬೇಕಾಗಿ ಬಂತು ಅವರಿಗೆ. ಆದರೂ ಕೂಡ ಫಿಲಸಾಫಿಕಲ್ ಬೇಸ್, ಅಂದ್ರೆ ತತ್ವಜ್ಞಾನದ ಆಧಾರದ ಮೇಲೆ ಧರ್ಮವನ್ನು ಕಟ್ಟಿ ಬೆಳೆಸುವ ಪ್ರಯತ್ನವನ್ನು ಮಾಡಿದರು. ಅದು ತುಂಬಾ ಜಾಸ್ತಿಯಾಗಿ ಕಡೆಗೆ ಲಿಂಗದೇವ ಅಂತ ಮಾಡಿದ್ದಕ್ಕೆ, ಅಂದ್ರೆ ವಚನಾಂಕಿತವನ್ನು ತಿದ್ದಿದ್ದಕ್ಕೋಸ್ಕರವಾಗಿ ಆ ಮೂಮೆಂಟ್ ಏನು ಆಂದೋಲನ ಹೆಚ್ಚು ಮಹತ್ವವನ್ನು ಕಳ್ಕೊಂಡು ಮುಂದೆ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತು. ಅದಾಗದೆ ಹೋಗಿದ್ರೆ ಅವರಿಬ್ರು ಹಾಕಿದಂತಹ ಅಥವಾ ಅವರಿಬ್ರು ಸಂಪಾದಿಸಿ ಕೊಟ್ಟಂತಹ ತಾತ್ವಿಕ ಜ್ಞಾನ ಏನಿತ್ತು, ಫಿಲಸಾಫಿಕಲ್ ನಾಲೆಡ್ಜ್, ಬಹಳ ಅದ್ಭುತವಾದಂತಹದ್ದು. ಇವತ್ತು ಅನೇಕ ಜನ ಪ್ರವಚನಕಾರರು, ಸ್ವಾಮೀಜಿಗಳು ಮತ್ತು ಮಾತೆಯರು ಅವರ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಮತ್ತು ಬಸವ ತತ್ವ ನಿಷ್ಠೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಅವರಿಬ್ಬರ ಜ್ಞಾನ ಮತ್ತು ಅಭಿಮಾನ ಎರಡನ್ನೂ ಬೆಳೆಸಿದ್ರು. ನಮಗೂ ಕೂಡ ಇದು ಅಗತ್ಯ ಇದೆ. ಅಂದ್ರೆ ಮಠಾಧೀಶರ ಒಕ್ಕೂಟಕ್ಕೆ ನಾನು ಹೇಳುವಂತಹದ್ದು, ನಾನು ನಿನ್ನೆ ಹೇಳಕ್ ಅವಕಾಶ ಆಗಲಿಲ್ಲ, ಮತ್ತೆ ಬೇರೆ ಸಂದರ್ಭದಲ್ಲಿ ನೋಡೋಣ. ತಾತ್ವಿಕ ಹಿನ್ನೆಲೆ ಇಲ್ಲದೆ ಹೋದ್ರೆ, ಅಭಿಮಾನ ಶೂನ್ಯರಾದ್ರೆ ನಾವು ಯಾವುದೇ ಒಂದು ಸಂಘಟನೆಯನ್ನಾಗ್ಲಿ ಅಥವಾ ಒಂದು ಆಂದೋಲನವನ್ನಾಗ್ಲಿ ಸುಸೂತ್ರವಾಗಿ ಮತ್ತು ಗಟ್ಟಿಯಾಗಿ ನಡೆಸ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರಿಗೇನೆ ಅದು ಕಷ್ಟ ಆಯ್ತು ಅಂದ್ರೆ ತಾವು ಏನು ಈ ವಿಷಯದಲ್ಲಿ ಪ್ರಯಾಣವನ್ನ ಶುರು ಮಾಡಿದ್ರು ಅಥವಾ ಬೇಡವಾದದ್ದನ್ನೆಲ್ಲ ತೆಗಿತಾ ಬಂದ್ರು. ಅನೇಕ ಮೂಢನಂಬಿಕೆಗಳು ಸೇರ್ಕೊಂಡಿದ್ದು, ತಪ್ಪು ಕಲ್ಪನೆಗಳು ಸೇರ್ಕೊಂಡಿದ್ದು, ಅದನ್ನೆಲ್ಲ ತೆಗಿತಾ ಬಂದ್ರು. ಉದಾಹರಣೆಗೆ ನಿಮ್ಗೆಲ್ಲ ಗೊತ್ತಿದೆ, ಬಸವಣ್ಣ ಅಂತಂದ್ರೆ ಎತ್ತು ಅನ್ನೋ ಭಾವ ಬೆಳೆದ್ಬಿಟ್ಟಿತ್ತು. ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟೇನೆ, ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ಬೆಳೆದಿತ್ತು. ಸ್ಪಷ್ಟವಾಗಿ ಅದು ಆ ರೀತಿ ಚಿಂತನೆ ಮಾಡಬಾರದು. ಬಸವಣ್ಣ ಅಂದ್ರೆ ಐತಿಹಾಸಿಕ ವ್ಯಕ್ತಿ, ಬಸವಣ್ಣ ಅಂದ್ರೆ ಗುರು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಅದು ಒಂದು ಹಂತದಲ್ಲಿ ನಿಂತು ಸಾಧನೆಗೆ ತೊಡಗಬೇಕಾಗಿತ್ತು. ಅದೇ ನಾನು ಇವತ್ತು ಹೇಳಕ್ ಹೊರಟಿರೋದು. ಸಿದ್ಧಾಂತವನ್ನ ಮೊದಲು ನಾವು ನಿರ್ದಿಷ್ಟಪಡಿಸ್ಕೊಳ್ಬೇಕು. ಸಿದ್ಧಾಂತ ಏನಪ್ಪಾ? ನಮ್ದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಅಂದ್ರೆ ಅಲ್ಲಿ ಹೆಣ್ಣನ್ನ ಕಡೆಗಣಿಸಲಾಗದು. ಹಾಗಂತ ಹೇಳಿ ದೇವತೆಗಳನ್ನ ದೇವತೆಗಳ ಕಲ್ಪನೆನೂ ಬೇಡ. ಶರಣರ ಕೆಲವು ವಚನಗಳು ಕೈಲಾಸವಾಸಿ ಶಿವನನ್ನ
ವರ್ಣಿಸಿದ ಹಾಗೆ ತೋರಿದ್ರು ಕೂಡ, ಮತ್ತು ಪಾರ್ವತಿಯ ಹೆಸರು ಕ್ವಚಿತ್ತಾಗಿ ತುಂಬಾ ಕಡಿಮೆ ಅಲ್ಲಲ್ಲಿ ಬಂದಿದ್ರು ಕೂಡ ಶರಣರು ಪ್ರತಿಪಾದಿಸಿದ ಸಿದ್ಧಾಂತ ಕೊನೆಗೆ ಅದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಅದರಲ್ಲಿ ಶಕ್ತಿ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ. ಅವರಿಗೆ ರೂಪ ಇಲ್ಲ, ಎರಡಕ್ಕೂ ರೂಪ ಇಲ್ಲ. ಪರಮಾತ್ಮನಿಗೂ ರೂಪ ಇಲ್ಲ, ಶಕ್ತಿಗೂ ರೂಪ ಇಲ್ಲ. ಇವರೇನ್ ಮಾಡಿದ್ರು, ಪರಮಾತ್ಮನನ್ನ ಶಿವನನ್ನ ಪರಮಾತ್ಮ ಅಂತ ಹೇಳಿ, ಶಕ್ತಿ ದೇವಿಯನ್ನ ಶಕ್ತಿ ಅಥವಾ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿ ಅಂತ ಹೇಳಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಅದೆಲ್ಲ ಮಾಡಿದರು. ಮತ್ತೆ ತ್ರಿಮೂರ್ತಿಗಳ ಕಲ್ಪನೆ ಮಾಡಿದರು. ಹಾಗಾದ್ರೆ ಶರಣರ ತ್ರಿಮೂರ್ತಿಗಳ ಕಲ್ಪನೆ ಹೇಳಲ್ವಾ? ತ್ರಿಮೂರ್ತಿಗಳ ಕಲ್ಪನೆ ಸಾಂಪ್ರದಾಯಿಕವಾಗಿ ಬರಲ್ಲ ಶರಣರಲ್ಲಿ. ಆದರೆ ಪಂಚಭೂತಗಳನ್ನ ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಕಾರಣೀಭೂತವಾದಂತಹ ತತ್ವಗಳನ್ನ ಈಶ್ವರ, ಸದಾಶಿವ, ಬ್ರಹ್ಮ, ವಿಷ್ಣು, ರುದ್ರ, ಈ ರೀತಿಯಲ್ಲಿ, ಅಥವಾ ರುದ್ರ, ವಿಷ್ಣು, ಬ್ರಹ್ಮ, ಹೀಗೆ 5 ತತ್ವಗಳು, 5 ಪಂಚಭೂತಗಳು 5 ತತ್ವಗಳ ಹಿನ್ನೆಲೆಯಲ್ಲಿ ಬಂದವು, ಅದರಿಂದ ಉದ್ಭವ ಆದವು ಅಂತ ಹೇಳುವಾಗ ಸಾಂಪ್ರದಾಯಿಕ ಹೆಸರುಗಳನ್ನು ಬಳಸ್ಕೊಳ್ತಾರೆ ಹೊರತು ಈ ರೂಪಗಳನ್ನ ಪೂಜಿಸಬೇಕು, ಇವನ್ನೇ ಹೊಂದಬೇಕು ಅನ್ನೋದು ಶರಣರ ಗುರಿ ಅಲ್ಲ. ಅದಕ್ಕೆ ಇವೆಲ್ಲವಕ್ಕೂ ಮೂಲ ಕಾರಣನಾದಂತಹ ಮಹಾಲಿಂಗ ಅಥವಾ ಪರಮಾತ್ಮ, ಅದರ ಕುರುಹಾಗಿ ಇಷ್ಟಲಿಂಗವನ್ನು ಕೊಟ್ಟರು. ಶರಣರ ಮುಖ್ಯ ಗುರಿ ಏನಿತ್ತಪ್ಪ ಅಂತಂದ್ರೆ, ದೇವತೆಗಳ ರೂಪದ ಹೆಸರಿನಲ್ಲಿ ಏನು ಜನ ಛಿದ್ರ ಆಗಿದ್ರು ಅವರನ್ನೆಲ್ಲ ಒಂದುಗೂಡಿಸಿ ಒಬ್ಬನೇ ಪರಮಾತ್ಮ, ಆ ಪರಮಾತ್ಮ ಸರ್ವರಿಗೂ ಕರ್ತ, ಸರ್ವರಿಗೂ ತಂದೆ, ಸರ್ವರಿಗೂ ತಾಯಿ. ಅದು ನಮ್ಮ ಸಿದ್ಧಾಂತ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಇದೆಯಲ್ಲ ಸಾಧಾರಣ ವಚನ ಅಲ್ಲ. ನೋಡಕ್ ಸಣ್ಣದಾಗ ಕಾಣಿಸ್ತದೆ, ಆದ್ರೆ ಎಲ್ಲರ ತಂದೆ, ಎಲ್ಲರ ತಾಯಿ, ಎಲ್ಲರ ಬಂಧು ಬಳಗವು ಆ ಪರಮಾತ್ಮನೇ, ಮಹಾಲಿಂಗವೇ. ಇವೆಲ್ಲ ತತ್ವಗಳೇ ಹೊರತು ಈಶ್ವರ, ಸದಾಶಿವ, ರುದ್ರ, ವಿಷ್ಣು, ಬ್ರಹ್ಮ ಇವರೆಲ್ಲ ಪಂಚಭೂತಗಳ ಜನನಕ್ಕೆ ಕಾರಣವಾದಂತಹ ತತ್ವಗಳೇ ಹೊರತು ಅವರ ರೂಪಗಳಲ್ಲ, ದೇವತೆಗಳೂ ಅಲ್ಲ ಅನ್ನುವಂತಹ ಸಿದ್ಧಾಂತವನ್ನ ಸ್ಪಷ್ಟವಾಗಿ ಮಂಡಿಸಿದ್ರು, ಅನುಭವ ಮಂಟಪದಲ್ಲಿ ಮಂಡಿಸಿದ್ರು. ಅದಕ್ಕೆ ನಾವು ಸ್ಪಷ್ಟವಾಗಿ ಏನ್ ತಿಳ್ಕೊಬೇಕಂದ್ರೆ, ಶರಣರು ಅನುಭವ ಮಂಟಪಕ್ಕೆ ಬರುವ ಮುನ್ನ ಇದ್ದಂತಹ ಭಾವನೆಗಳು, ಇದ್ದಂತಹ ದೇವತಾ ಕಲ್ಪನೆಗಳು ಅಥವಾ ಕೈಲಾಸದ ಕಲ್ಪನೆ, ಅವೆಲ್ಲವನ್ನು ಸಾಕ್ಷಾತ್ಕಾರದ ನಂತರ ಅವರು ಬಿಟ್ಕೊಡ್ತಾರೆ. ಆವಾಗ ನಿರಾಕಾರ ಪರಮಾತ್ಮ ಮತ್ತು ಎಲ್ಲರ ಏಕತೆ, ಎಲ್ಲರೂ ಒಂದೇ ಅನ್ನೋ ಭಾವವನ್ನ ಅವರು ತಗೊಳ್ತಾರೆ. ಅಲ್ಲಿ ಬೇರೆ ಧರ್ಮಗಳು ಕೂಡ ಇದರಲ್ಲಿ ಲೀನ ಆಗ್ಬಿಡ್ತವೆ. ಆವಾಗಿದ್ದಂತಹ ವೈಷ್ಣವ, ಶೈವ, ವೈಷ್ಣವ ಅಥವಾ ಶೈವರಲ್ಲಿ ಇದ್ದಂತಹ ಅನೇಕ ಶಾಖೆಗಳು, ವೈಷ್ಣವರಲ್ಲಿದ್ದಂತಹ ಅನೇಕ ಶಾಖೆಗಳು, ಬೌದ್ಧ, ಜೈನ, ಅನೇಕ ಜನ ಜೈನರು ಸಾವಿರಾರು ಲೆಕ್ಕದಲ್ಲಿ ಲಿಂಗಾಯತ ಧರ್ಮಕ್ಕೆ ಪ್ರವೇಶ ಮಾಡಿದ್ರು. ಸಾವಿರಾರು ಲೆಕ್ಕದಲ್ಲಿ ಬ್ರಾಹ್ಮಣರು ಪ್ರವೇಶ ಮಾಡಿದ್ರು. ಲಿಂಗಾಯತ ಅನ್ನೋದೇ ಹೊಸದಾಗಿ ಬಂದಿದ್ರಿಂದ ಎಲ್ಲರೂ ಬೇರೆ ಬೇರೆ ಮೂಲಗಳಿಂದ ಬಂದರು. ಆ ಮೂಲಗಳಿಂದ ಬಂದಂತಹ ಅನೇಕ ಜನರು ತಮ್ಮ ಮೂಲಗಳನ್ನ ಬಿಟ್ಟಿರ್ಲಿಲ್ಲ. ಇನ್ನು ಬಿಡೋರಿದ್ರು, ಸಾಧನೆ ಮಾಡ್ತಾ ಇದ್ರು, ಒಂದು ದೃಢತೆ ಎಲ್ಲ ಬಂದಿತ್ತು. ಆದರೆ ಇನ್ನದು ಗಟ್ಟಿಗೊಂಡು ಅದು ಅನುಷ್ಠಾನಕ್ಕೆ ಬರಬೇಕು. ಏನೊಂದು ನಾವು ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ತರಕಾರಿ ಅನ್ನ ಮಾಡ್ತಾ ಇರ್ತೀವಿ, ಪಲಾವ್ ಅಂತ ಹೇಳ್ತೀರಿ ನೀವು. ಅದರಲ್ಲಿ ಎಲ್ಲಾ ವಸ್ತುಗಳನ್ನ ಹಾಕಿ ಕುದಿಸ್ತೀವಿ, ಕುದಿಸಿ ಎಲ್ಲ ಮಾಡ್ತೀವಿ. ಶರಣರು ಬಹಳ ಜನ ತಪ್ಪು ತಿಳ್ಕೊಂಡಿರೋದು ಏನಂದ್ರೆ, ಶರಣರ ಕ್ರಾಂತಿ ಯಶಸ್ವಿ ಆಗ್ಲಿಲ್ಲ, ಪರಿಪೂರ್ಣತೆ ಆಗ್ಲಿಲ್ಲ, ಪರಿಪೂರ್ಣತೆಯನ್ನು ಸಾಧಿಸ್ಲಿಲ್ಲ, ಅಷ್ಟರೊಳಗೇನೆ ಕ್ರಾಂತಿ ಆಗ್ಬಿಡ್ತು ಅನ್ನೋ
ಪರಿಪೂರ್ಣತೆಯನ್ನು ಸಾಧಿಸಿತ್ತು. ಅವರು ಏನು ಸುಖವನ್ನು ಅನುಭವಿಸ್ಬೇಕಾಗಿತ್ತೋ, ಏನು ಅಂತಿಮ ಆನಂದವನ್ನು ಕಂಡ್ಕೋಬೇಕಾಗಿತ್ತು, ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸ್ಬೇಕಾಗಿತ್ತು, ಎಲ್ಲ ಸಾಧಿಸ್ಕೊಂಡಿದ್ರು. ಇನ್ನು ಆಗಬೇಕಾಗಿದ್ದೇನಪ್ಪ ಅಂತಂದ್ರೆ, ಅಲ್ಲಲ್ಲಿ ಜಂಗಮರು ಏನು ಚರಜಂಗಮರು ಹೋಗಿದ್ರು, ಪ್ರಚಾರ ಮಾಡಿದ್ರು, ಅನುಯಾಯಿಗಳೆಲ್ಲ ನಿರ್ಮಾಣ ಆಗಿದ್ರು. ಅಲ್ಲಿ ಒಂದು ಸಾಂಸ್ಥಿಕ ವ್ಯವಸ್ಥೆ ಬರಬೇಕಾಗಿತ್ತು. ಅನುಭವ ಮಂಟಪದ ಉಪಕೇಂದ್ರಗಳಾಗಿ ಮಂಟಪಗಳು ಅಂತ ಕರೀತಿದ್ರು, ಅನುಭವ ಮಂಟಪ ಅಂತ ಕಟ್ತಿದ್ರು ಎಲ್ಲ ಕಡೆ. ಅದು ಒಂದು ಆಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ಅದನ್ನ ಮುಂದೆ ಯಡಿಯೂರು ಸಿದ್ಧಲಿಂಗೇಶ್ವರರು ಮಾಡಿದರು. ಯಡಿಯೂರು ಸಿದ್ಧಲಿಂಗೇಶ್ವರರು 701 ವಿರಕ್ತರನ್ನ ಕಟ್ಕೊಂಡು ದಕ್ಷಿಣ ಭಾರತದಾದ್ಯಂತ ಅಡ್ಡಾಡಿದರು. ಉತ್ತರ ಭಾರತಕ್ಕೂ ಹೋಗಿರ್ಬೋದು, ಅಲ್ಲೂ ಕೂಡ ಮಠಗಳನ್ನು ಸ್ಥಾಪನೆ ಮಾಡಿದಾರೋ ಇಲ್ವೋ, ಮಾಡಿರ್ಬೋದು. ಆದರೆ ದಕ್ಷಿಣ ಭಾರತದ ವ್ಯವಸ್ಥೆ, ಆಗಿನ ಕಾಲದಲ್ಲಿ ಇಷ್ಟು ಈ ಪುಸ್ತಕಗಳನ್ನ ಎಲ್ಲ ಬರೆದು ಅದನ್ನು ಮಾಡಿದ್ರು. ಆದರೆ ಒಂದು ಸಾಂಘಿಕ ವ್ಯವಸ್ಥೆ ಇನ್ನು ನಮ್ಮಲ್ಲಿ, ಅಂದ್ರೆ ಬ್ರಿಟಿಷರ ಸಾಂಘಿಕ ವ್ಯವಸ್ಥೆ ಏನಿತ್ತು ಅಷ್ಟು ಚೆನ್ನಾಗಿ 12ನೇ ಶತಮಾನದಲ್ಲಿ ಅದನ್ನು ಸಾಧಿಸಿದ್ರು ಕೂಡ ಅದನ್ನು ಮುಂದುವರಿಸ್ಕೊಂಡು ಬರೋದ್ರಲ್ಲಿ ನಮಗೆ ಕಷ್ಟ ಆಯ್ತು, ಕಲ್ಯಾಣ ಕ್ರಾಂತಿ ಆಗಿದ್ರಿಂದ. ಆದ್ರಿಂದ ಇದು ಸ್ವಲ್ಪ ಅಸ್ತವ್ಯಸ್ತ ಆಯಿತು. ಅದು ಪ್ರಕೃತಿ ನಿಯಮ. ಯಾವುದೇ ಒಂದು ಧರ್ಮ ಅದು ಗಟ್ಟಿತನವನ್ನು ಪರೀಕ್ಷಿಸುತ್ತೆ. ಪ್ರಕೃತಿ ಕಾಲ, ಆ ಕಾಲದ ಪರೀಕ್ಷೆಯಲ್ಲಿ ಗೆದ್ದು ನಿಲ್ಲಬೇಕಾಗುತ್ತೆ ಧರ್ಮ. ಅದನ್ನ ಆ ಕಾಲದ ಪರೀಕ್ಷೆಯಲ್ಲಿ, ಅದು ಕಲ್ಯಾಣ ಕ್ರಾಂತಿ ಆದ್ಮೇಲೆ ಶರಣರ ಕೊಲೆ ಆಯಿತು, ಚದುರಿದ್ರು, ಸಂಪರ್ಕಗಳ ಸಾಧನೆ ಆಗಲಿಲ್ಲ. ಇದೆಲ್ಲ ಕಾಲನ ಪರೀಕ್ಷೆ, ಪ್ರಕೃತಿಯ ಸವಾಲು. ಅವುಗಳನ್ನ ಗೆಲ್ಲುವ ಪ್ರಯತ್ನವನ್ನು ಕೂಡ ಮಾಡಿದರು ಮಾದೇಶ್ವರರು, ಸಿದ್ಧಲಿಂಗೇಶ್ವರರು, ಷಣ್ಮುಖ ಶಿವಿಗಳು, ಇನ್ನೂ ಅನೇಕ ಜನ ಜಂಗಮ. ಎಷ್ಟೋ ಜನರ ಹೆಸರು ಗೊತ್ತಿಲ್ಲ ನಮಗೆ, ಅಥವಾ ಪ್ರಚಲಿತದಲ್ಲಿಲ್ಲ, ಆದರೆ ಇತಿಹಾಸದಲ್ಲಿದೆ. ಅವರೆಲ್ಲರ ಪ್ರಯತ್ನದಿಂದ ಮತ್ತೆ ಇದು ಒಂದು ಸಾಂಘಿಕ ರೂಪವನ್ನು ತಾಳ್ತು. ಆಮೇಲೆ ಹಳಕಟ್ಟಿಯವರು, ಪರಮ ಪೂಜ್ಯ ಹರಡೇಕರ್ ಮಂಜಪ್ಪನವರು, ಲಿಂಗಾನಂದ ಪೂಜ್ಯರು, ಇವರೆಲ್ಲ ಇದಕ್ಕಿನ್ನೂ ಚೆನ್ನಾಗಿ ಸಾಂಸ್ಥಿಕ ವ್ಯವಸ್ಥೆಯನ್ನ, ಸಾಹಿತ್ಯಿಕ ಹಿನ್ನೆಲೆಯನ್ನ ಕೊಟ್ರು. ಇನ್ನು ನಾವು ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಹೊಸದಾಗಿ ನಾವೇನು ಮಾಡ್ಬೇಕಾಗಿಲ್ಲ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೊಸದಾಗಿ ಏನು ಬೇಕಾಗಿಲ್ಲ, ಎಲ್ಲ ತಯಾರಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಕೊಂಡು, ಹಿಂದಿನ ನಮ್ಮ ಕೆಲವು ತಪ್ಪು ಕಲ್ಪನೆಗಳು ಅಥವಾ ಮಠೀಯ ವ್ಯವಸ್ಥೆಯಲ್ಲಿ ಸಂಸ್ಥೆಗೆ ಹೆಚ್ಚಿನ ಒತ್ತು ಕೊಟ್ಕೊಂಡು, ಶಾಲಾ ಕಾಲೇಜುಗಳು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಶಕ್ತಿ ಸಮಯವನ್ನ ಕೊಟ್ಬಿಟ್ಟಿದ್ದೀವಿ. ಈಗ ಅದನ್ನ ನಾವು ಬೇರೆಯವರಿಗೆ ಹಸ್ತಾಂತರಿಸಿ, ಅಥವಾ ನಿಮ್ಮ ಶಿಷ್ಯರಿಗೆ, ನಿಮ್ಮ ಕೈಯಲ್ಲಿ ತಯಾರಾದಂಥವ್ರು, ಅವರು ಅದನ್ನು ನೋಡ್ಕೋಬೇಕು. ಗುರುಗಳಾದಂಥವರು ಕಡ್ಡಾಯವಾಗಿ ಅವರು ಲಿಂಗಾಯತ ಧರ್ಮದ ಅನುಷ್ಠಾನ ಮೊದಲದು. ನೀವು ಪ್ರಚಾರ ಎಷ್ಟು ಮಾಡಿದ್ರು ಅದಕ್ಕೆ ಶಕ್ತಿ ಬರಲ್ಲ. ಅದು ಪ್ರಚಾರ ಆಗ್ಬಿಟ್ಟಿದೆ ಇವಾಗ. ಮತ್ತು ಪ್ರಚಾರದ ಕಷ್ಟನೂ ಅಲ್ಲ ಇವಾಗ, ಕಷ್ಟನೂ ಅಲ್ಲ. ಯಾಕಂದ್ರೆ ಇವಾಗ ಏನು ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು, ಗ್ರಂಥಗಳು ಮತ್ತು TV ಮಾಧ್ಯಮ ಇವೆಲ್ಲವೂ ಇರೋದ್ರಿಂದ ಇವಾಗ ಪ್ರಚಾರ ಮಾಡೋದು ಕಷ್ಟದ್ದಲ್ವೇ ಅಲ್ಲ. ಪ್ರಚಾರದಿಂದ ನಾವು ಸಂಘಟನೆಯನ್ನು ಬಲಗೊಳಿಸ್ತೀವಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಸಂಘಟನೆ ಬಲಗೊಳ್ಳಬೇಕಾದ್ರೆ ತತ್ವ ಅನುಷ್ಠಾನ ಆಗ್ಬೇಕು, ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕು. ಅದನ್ನ ಮಾತಾಜಿಯವರು ಅದಕ್ಕೆ ಒತ್ತು ಕೊಡ್ಲಿಲ್ಲ. ಅವರು ಬರೀ ಪ್ರಚಾರಕ್ಕೆ ಒತ್ತು ಕೊಟ್ಟರೆ ಹೊರತು ವ್ಯಕ್ತಿತ್ವ ನಿರ್ಮಾಣ ಮತ್ತು ಸಾಧನೆಗೆ ಒತ್ತು ಕೊಡ್ಲಿಲ್ಲ. ನೀವು ಈಗ ಮತ್ತೆ ಅದೇ ತಪ್ಪು ಮಾಡಿದ್ರೆ, ಅಂದ್ರೆ ನಾವು ಸಂಘಟನೆ ಮಾಡ್ತೀವಿ, ಪ್ರಚಾರ ಮಾಡ್ತೀವಿ, ಸಂಘಟನೆ ಮಾಡ್ತೀವಿ, ಇಷ್ಟರಲ್ಲೇ ಮುಗಿಸಿದ್ರೆ ಇದು ಒಂದ್ ದಿವಸ ಮತ್ತೆ ಬೀಳುತ್ತೆ ಮತ್ತು ಸಂಘಟನೆಯಲ್ಲಿ ಒಡಕ್ ಬಂದೇ ಬರ್ತದೆ. ಆ ಸಂಘಟನೆಯಲ್ಲಿ ಒಡಕ್ ಬರಬಾರ್ದು ಅಂತಿದ್ರೆ ಶರಣರು 770 ಅಮರಗಣಗಳು ಒಬ್ರಿಗಿಂತ ಒಬ್ರು ದೊಡ್ಡವರಿದ್ರು ಕೂಡ ಅವರ ಸಾಧನೆಯ ಬಲದಿಂದ ಇದನ್ನ ಗಟ್ಟಿಗೊಳಿಸಿದ್ರು. ಅಲ್ಲಿ
ಅವು ಬೇರೆಯವರು ಇದ್ರ ಮೇಲೆ ದಾಳಿ ಮಾಡಿದ್ರೆ ಹೊರತು 770 ಅಮರಗಣಗಳಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್, ಅಭಿಪ್ರಾಯ ಭೇದ ಇರಲಿಲ್ಲ. ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ರೂ ಕೂಡ ಅವನ್ನೆಲ್ಲ ಜೀರ್ಣಿಸ್ಕೊಂಡು ಅಲ್ಲಿ ಮುಖ್ಯವಾಗಿ ಪರಮಾತ್ಮನನ್ನೇ ಮುಖ್ಯವಾಗಿ ಇಟ್ಕೊಂಡು ಸಾಧನೆ ಮಾಡೋದು. ಅದಕ್ಕೆ ನಾನು ಈಗ ಎಲ್ಲಾ ಗುರುಗಳಿಗೂ ಹೇಳೋದು ಈ ಮೂಲಕ, ಅದೇ ನನಗೆ ಸಮಯ ಸಿಗೋ ಸಾಧ್ಯತೆನೂ ಇರಲಿಲ್ಲ, ಮತ್ತು 4 ಮಾತುಗಳಲ್ಲಿ ಹೇಳಿ ಮುಗ್ಸಕ್ ಬರ್ತಿರ್ಲಿಲ್ಲ, 2 ಮಾತಲ್ಲಿ ಹೇಳಿ ಮುಗ್ಸಕ್ ಬರ್ತಿರ್ಲಿಲ್ಲ. ಅದಕ್ಕೆ ಸಂಘಟನೆ, ಪ್ರಚಾರ ಸಂಘಟನೆಗಿಂತ ಅದಕ್ಕೂ ಒತ್ತು ಕೊಡಿ. ಆದರೆ ವ್ಯಕ್ತಿತ್ವ ನಿರ್ಮಾಣ ಸಾಧನೆಯ ಮೂಲಕ, ವ್ಯಕ್ತಿತ್ವ ನಿರ್ಮಾಣ ಅಂದ್ರೆ ಬರೀ ಭಾಷಣದ ಮೂಲಕ ಅಲ್ಲ, ನಿಜವಾಗಿ ಲಿಂಗ ಪೂಜೆ, ಆಮೇಲೆ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು, ಅಧ್ಯಯನ. ತುಂಬಾ ಜನ ಗುರುಗಳಿಗೆ ಕಾಡ್ತಿರೋದು ಅಧ್ಯಯನದ ಕೊರತೆ. ಬರೀ ವಚನ ಪುಸ್ತಕಗಳನ್ನ ಇಟ್ಕೊಂಡು ವಚನಗಳನ್ನ ಕಲ್ತ್ರೆ ಅಧ್ಯಯನ ಮುಗಿಲಿಲ್ಲ. ಅಧ್ಯಯನ ಅಂತಂದ್ರೆ ಆ ವಚನಗಳನ್ನ ಪಚನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನ ಅನುಷ್ಠಾನ ಮಾಡ್ಕೊಳ್ಳದೆ ಹೋದ್ರೆ, ನಮ್ಮ ಜೀವನದಲ್ಲಿ ಅದನ್ನ ಜಾರಿಗೆ ತರದೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಯಾವ ಸಂಘಟನೆಯೂ ಗಟ್ಟಿಯಾಗಿ ನಿಲ್ಲಲ್ಲ. ಆದ್ರಿಂದ ಅದರಲ್ಲೂ ವಿಶೇಷವಾಗಿ ಬೇರೆ ಸಂಘಟನೆಗಳು ಮಾಡ್ದಂಗೆ ನಮ್ಮ ಲಿಂಗಾಯತ ಧರ್ಮ ಸಂಘಟನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ, ಮತ್ತು ಬಹಳ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ. ಅವ್ರದ್ದೇ ಸಂಸ್ಥೆಗಳಿದೆ, ಅವ್ರವ್ರದ್ದು ಮಠಗಳಿದೆ. ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಒಗ್ಗಟ್ಟನ್ನು ಮೂಡಿಸದೆ ಹೋದ್ರೆ, ಸೆಳೆದೆ ಹೋದ್ರೆ ನಾವು ಒಗ್ಗಟ್ಟಾಗಿರಕ್ಕಾಗಲ್ಲ, ಮತ್ತು ಒಬ್ರಿಗೊಬ್ರು ಕೂಡ್ಕೊಳಕ್ಕೂ ಆಗಲ್ಲ. ಈಗ ನಮ್ಮಿಬ್ರು ಗುರುಗಳು ಬಂದಿದ್ದಾರೆ, ನಮ್ಮ ಕೊರಣೇಶ್ವರ ಗುರುಗಳು, ಶಿವಬಸವ ಗುರುಗಳು ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ಅವರು ನಮ್ಮ ಸಂಘಟನೆ ನೋಡಿ ಅಥವಾ ನಮ್ಮ ಮಹಾಮನೆ ನೋಡಿ ಬಂದಿಲ್ಲ, ಜ್ಞಾನವನ್ನ ಆರೋಗ್ಯ ಪಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಬಂದಿದ್ದಾರೆ. ಹೀಗೆ ಯಾವುದಾದ್ರೂ ಒಂದು ಸೈದ್ಧಾಂತಿಕ ಜ್ಞಾನದ ಮಾರ್ಗ ಇರಲೇಬೇಕು. ಅದನ್ನು ಪ್ರತಿಯೊಬ್ಬರು ಸಾಧಿಸ್ಕೊಳ್ಬೇಕು. ಅದನ್ನು ಸಾಧಿಸ್ಕೊಳ್ದೆ ಹೋದ್ರೆ ನಾವು ಏನ್ ಸಂಘಟನೆ ಮಾಡಿದ್ರು ಗಟ್ಟಿಯಾಗಿ ನಿಲ್ಲಲ್ಲ. ಆದ್ರಿಂದ ಪ್ರಚಾರದ ಯುಗ ಅಲ್ಲ, ಇನ್ನು ಮುಂದೆ ಬರ್ತಕ್ಕಂಥದ್ದು ಪ್ರಚಾರದ ಯುಗ ಅಲ್ಲ, ಸಾಧನೆಯ ಯುಗ ಆಗ್ಬೇಕು. ಸಾಧನೆ ಮಾಡದೆ ಹೋದ್ರೆ ನಮ್ಮ ಧರ್ಮದ ಒಂದು ಸಂಘಟನೆಯೂ ಸಾಧ್ಯ ಆಗಲ್ಲ. ಸುಮ್ಮನೆ ಏನೋ ತಾತ್ಕಾಲಿಕವಾಗಿ ಕೂಡ್ತೀವಿ, ಆಮೇಲೆ ಅವ್ರವ್ರ ಮಾರ್ಗಕ್ಕೆ, ಅವ್ರವ್ರ ಮಠಕ್ಕೆ ಹೋಗ್ಬಿಡ್ತಾರೆ, ಪ್ರಯೋಜನ ಆಗಲ್ಲ. ಅದಕ್ಕೆ ಸಾಧನೆಯ ಸಾಧನೆಯ ಅಡಿಪಾಯ ಇರಲೇಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಗುರುಗಳು ಚಿಂತನೆಯನ್ನು ಮಾಡಬೇಕು. ಇದು ಅಂದ್ರೆ ನಾಳೆ ಶಿವಯೋಗ ಸಾಧನೆಯನ್ನು ಕುರಿತು ಮಾತಾಡ್ತೇನೆ. ಮೊದಲನೇ ಸಿದ್ಧಾಂತ ಆಯಿತು. ಸಾಧನೆ ಅಂತಂದಾಗ ನಮ್ಮ ಸಾಧನಾ ಪಥ ಯಾವುದಪ್ಪ ಅಂದ್ರೆ ಶಿವಯೋಗ ಪಥ. ಅದನ್ನ ಕುರಿತು ನಾಳಿನ ಚಿಂತನದಲ್ಲಿ ನೋಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.